ನಮ್ಮ ನೋಡು ಮಾತಿಗೆ ಇವತ್ತು ನಿನಗೊಂದು ಸಂತೋಷದ ಸುದ್ದಿಯನ್ನು ತಿಳಿಸಲೆಂದೇ ನಾನು ಓಡೋಡಿ ಬಂದೆ. ನೋಡು ಮಾತಿಗೆ ಏನಪ್ಪ ಅದು ಸಂತೋಷದ ಸುದ್ದಿ? ಅಂತಹ ಸಂತೋಷವೇನೆಂದರೆ ನೀನು ದಿನಾಲು ಆ ಮಾರುತೇಶ್ವರ ಮತ್ತು ಲಕ್ಷ್ಮೀ ತಾಯಿಯಲ್ಲಿ ಬೇಡಿಕೊಳ್ಳುತ್ತಿದ್ದಮ್ಮ ವರವನ್ನು ಪೂಜೆ ಮಾಡಿ ನನ್ನ ಮೈದೂರಿಗೊಂದು ನೌಕರಿ ಸಿಗಲಿ ಎಂದು ಅವರೆಲ್ಲರೂ ಇವತ್ತು ನನ್ನ ಮೇಲೆ ಕರುಣೆ ಕಟಾಕ್ಷವನ್ನು ತೋರಿ ನನಗೆ ಇವತ್ತು ತಾಲೂಕು ಕಚೇರಿ ಹೆಡ್ ಕ್ಲಾರ್ಕ್ ಜಾಗೆಯಲ್ಲಿ ಕ್ಲರ್ಕ್ ಎಂದು ನೌಕರಿ ಸಿಕ್ಕಿತು ನೋಡಮ್ಮ ನಿನ್ನ ದಯದಿಂದ. ಅಯ್ಯೋ, ತುಂಬಾ ಸಂತೋಷವಾಯ್ತು ನೋಡಪ್ಪ. ಆ ದೇವರಿಗೆ ನಾನು ದಿನನಿತ್ಯಾಗಿ ಭಕ್ತಿಯಿಂದ ಪೂಜೆ ಮಾಡಿದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತು. ಹೌದಮ್ಮ. ಅದು ಅಲ್ಲದೆ ನಿನಗೆ ನೌಕರಿ ಸಿಕ್ಕೋದು ನನಗೆ ತುಂಬಾ ಸಂತೋಷವಾಯ್ತು. ನೋಡು ಮಾತಿಗೆ ನೀನು ದಿನಾಲು ಮಾಡುವ ಪೂಜೆ ನಮಗೆ ನಿಜವಾಗಿಯೂ ಪ್ರತಿಫಲ ಕೊಟ್ಟೆ ಬಿಟ್ಟಿತ್ತು ನೋಡಮ್ಮ, ಕೊಟ್ಟೆ ಬಿಟ್ಟಿತ್ತು. ಅತ್ತಿಗೆಮ್ಮ ಈ ನೌಕರಿ ಸಿಗಲೆಂದು ನಾನು ಎಷ್ಟು ಅಲಿದಿದ್ದೇನೆಂದೇ ನನಗೆ ತಿಳಿದಮ್ಮ. ನನಗೆ ಈ ನೌಕರಿ ಸಿಕ್ಕಿದ್ರಿಂದ ನನ್ನ ಮನಸ್ಸಿನಲ್ಲಿ ಹಿಡಿಸಲಾರದಷ್ಟು ಸಂತೋಷವಾಗುತ್ತಿದೆ ನೋಡ ಮಾತಿಗೆ. ಹೌದು ನೋಡಪ್ಪ, ನನಗೂ ತುಂಬಾ ಸಂತೋಷವಾಗುತ್ತಿದೆ. ಈ ಸಂತೋಷದಲ್ಲಿ ನಿನ್ನನ್ನು ಅಪ್ಪಿ ಮುದ್ದಾಡ್ಬೇಕಂತ ಅನ್ಸುತ್ತಿದೆ. ಹೌದೇನಮ್ಮ ತಾಯಿ, ನಾನು ಅಷ್ಟೇ. ಪ್ರಭಾಕರ್, ಎಷ್ಟು ದಿನದ ನಡೆದ ನಿಮ್ಮಿಬ್ಬರ ಕಳ್ಳ ಕಾಮದಾಟ. ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಕಳ್ಳ ಕಾಮದಾಟ ಆಡಲು ನಿಮ್ಮಿಬ್ಬರಿಗೆ ನಾಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ಅಣ್ಣ, ಇದೇ ನಿನ್ನ ಬಾಯಿಂದ ಬರುವ ಅವಾಚ್ಯವಾದ ಮಾತು. ಇಷ್ಟು ದಿನ ಸಿಗಲಾರದ ನೌಕರಿ ಈಗ ಸಿಕ್ಕಿದ್ದೆಲ್ಲ ಎಂಬ ಸಂತೋಷದಿಂದ ಓಡಿ ಬಂದು ಆ ನನ್ನ ಮನದ ಸಂತೋಷವನ್ನು ನನ್ನ ತಾಯಿ ಮುಂದೆ ಹೇಳಿ ಅದನ್ನು ವ್ಯಕ್ತಪಡಿಸುತ್ತಿದ್ದೇನೆ ಹೊರತು ಬೇರಾವ ಕೆಟ್ಟ ಉದ್ದೇಶದಿಂದಲ್ಲ ಅಣ್ಣ. ಯಾಕಣ್ಣ ಈ ನಿನ್ನ ಆವೇಶದ ಮಾತು? ಅಣ್ಣ ಎಂದು ನುಡಿಯದಿರು ಪ್ರಭಾಕರ್. ಅಣ್ಣನೆಂದು ನಂಬಿಸಿ ಅಣ್ಣನ ಹೆಂಡತಿಯೊಂದಿಗೆ ಚಕ್ಕಂದ ಆಡುತ್ತಿರುವ ನನ್ನ ತಮ್ಮನೇ ಮಗನೆಂದು ಮಮತೆಯಿಂದ ಬೆಳೆಸಿದ್ದೇನೆಂಬ ಅಹಂಕಾರದ ಮೆರೆಯುತ್ತಿರುವ ಈ ನನ್ನ ಸ್ಪತಿದ್ರೋಹಿ ಸ್ವಾಮಿ ಎಂದು ನುಡಿದಿದೆಯಾದರೆ ನಿನ್ನ ನಾಲಿಗೆಯನ್ನು ಕೊಚ್ಚಿ ಹಾಕಬೇಕಾಗುತ್ತದೆ ಬಲಿ ಎಚ್ಚರ. ಅಂದ್ರೆ ನೀನ್ ಆಡ್ತಿರೋ ಮಾತಿನ ಅರ್ಥ ನನ್ನ ಅತ್ತಿಗೆ ಅಪವಿತ್ರಳೆಂದೆ? ಇಲ್ಲಣ್ಣ, ನನ್ನ ಅತ್ತಿಗೆ ಯಾವತ್ತಿದ್ದರೂ ಕೂಡ ಈ ಭಾರತ ಮಾತೆಯ ಉದರದಲ್ಲಿ ಜನಿಸಿ ಬಂದಿರುವ ಪವಿತ್ರವಾದ ಕನ್ಯೆಯನ್ನ. ಆ ನನ್ನ ಅತ್ತಿಗೆಯನ್ನು ನನ್ನ ತಾಯಿಯಂದೇ ತಿಳಿದುಕೊಂಡಿದ್ದೇನೆ, ತಾಯಿಯಂದೇ ತಿಳಿದಿದ್ದೇನೆ. ಈಗಿನ ಕಾಲದ ತಾಯಿ ಎಂದೇ ತಿಳಿದುಕೊಂಡುವ ಜನ ಸಾಕಷ್ಟಿದ್ದಾರೆ. ಕಲಿತ ಮಕ್ಕಳು ಮನೆಯಲ್ಲಿ ಅಣ್ಣನಿಲ್ಲದ ಗಂಡನ ಹೆಂಡತಿಯೊಂದಿಗೆ ಚಕ್ಕಂದ ಮಾಡಿ ಅಣ್ಣನ ಮುಂದೆ ತಾಯಿ ತಂಗಿ ನಟನೆ ಮಾಡುವ ಹಾಳು ಕಂಡ ಸರಿದ್ದಾರೆ. ಈ ಕಲಿತ ಸಮಾಜದಲ್ಲಿ ಇವಳು ಹೇಗೆ ನಿಂತಿದ್ದಾಳೆ ನೋಡಿ. ಇವಳು ಮಗನೆಂದು ಪ್ರೀತಿಯಲ್ಲಿ ಬೆಳೆಸಿ ಮಗನೊಂದಿಗೆ ಚಕ್ಕಂದ ಆಡುವ ಹಾಳು ಎಣ್ಣೆ ಇಲ್ಲ ಎಂದು ನಟನೆ ಮಾಡಿದರೆ ನನ್ನ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ಕಂಡಿದ್ದರು ಕೂಡ ಇಲ್ಲ ಸ್ವಾಮಿ ನಟನೆ ಮಾಡುವ ನಿನ್ನದ ಬಣ್ಣದ ಹೆಣ್ಣಿಗೆ ಈ ಮನೆಯಲ್ಲಿ ಜಾಗವಿಲ್ಲ. ಸಾಕು ಮಾಡು ಈ ನಿನ್ನ ಅವಶ್ಯದ ಮಾತುಗಳನ್ನು. ನೀನು ಈ ರೀತಿ ನುಡಿದರೆ ಅಪವಿತ್ರವಾಗುವಳೆ ಈ ನನ್ನ ಅತ್ತಿಗೆ. ನನ್ನ ಅತ್ತಿಗೆ ಸತಿ ಸಾಧ್ಯವರ ಸಾಲಿನಲ್ಲಿ ಸೇರಿದ ಹೆಣ್ಣನ್ನ. ಈ ನನ್ನ ಅತ್ತಿಗೆಯನ್ನು ನನ್ನ ತಾಯಿಯಿಂದ ತಿಳಿದು ಅವಳಿಗೆ ಒಂದು ಪೂಜ್ಯ ಸ್ಥಾನವನ್ನು ಕೊಟ್ಟಿರುವೆ. ನೀನು ಅಪರಾಧಿ ಎಂದು ನುಡಿದರೆ ಅಪವಿತ್ರವಾಗುವಳೆ ಈ ನನ್ನ ಅತ್ತಿಗೆ. ಇಲ್ಲಣ್ಣ, ನನ್ನ ಅತ್ತಿಗೆ ನಿರಪರಾಧಿಯನ್ನ. ನನ್ನ ಅತ್ತಿಗೆ ನಿರಪರಾಧಿ. ನಿರಪರಾಧಿ ನಿನ್ನ ಅತ್ತಿಗೆ. ನೋಡು ಪ್ರಭಾಕರ, ಅತ್ತಿಗೆ ಮೇಲೆ ಪ್ರೀತಿ ಇದ್ದರೆ ಅವಳನ್ನು ಈ ಮನೆ ಬಿಟ್ಟು ಕರೆದುಕೊಂಡು ಹೋಗಿಲ್ಲಿಂದ. ಸೋಮೆ, ನಮ್ಮನ್ನು ಮಾತ್ರ ಮನೆ ಬಿಟ್ಟು ಹೊರ ಹಾಕ್ಬೇಡಿ. ನನ್ನ ಮೈದುನ ಅಂದ್ರೆ ಎಂತವನು ಗೊತ್ತಾ? ನನ್ನ ಹೊಟ್ಟೆ ಮಗನಿಗಿಂತ ಹೆಚ್ಚು ಸೋಮೆ, ನನ್ನ ಹೊಟ್ಟೆ ಮಗನಿಗಿಂತ ಹೆಚ್ಚು. ನಿನ್ನ ಕಣ್ಣೀರಿನ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ. ನೀವಾಗೆ ನೀವು ಹೋಗ್ತಿರೋ ಕುದಿ ಕೈ ಹಿಡ್ದಬ್ಲ. ಬೇಡಣ್ಣ, ಇವತ್ತು ಅದಾವ ವಿಷಮಗಳಿಗೆ ಬಂದೊದಗಿತೆಂದು ನಮ್ಮೆಲ್ಲರ ಮೇಲೆ ಅನುಮಾನ ಪಟ್ಟು ನೀನು ಈ ರೀತಿ ಮಾತನಾಡುತ್ತಿದ್ದೀಯಣ್ಣ. ಹಿರಿಯರು ಒಂದು ಮಾತನ್ನು ಹೇಳಿದ್ದೇವೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕೆಂಬ ಸತ್ಯ ನಿನಗೆ ತಿಳಿದೇನಣ್ಣ, ನಿನಗೆ ತಿಳಿಯದೆ. ಬೇಡಣ್ಣ, ನನ್ನ ಅತ್ತಿಗೆ ನಿರಪರಾಧಿ. ಅವಳನ್ನು ಇಂತಹ ಅಪವಾದ ಕೊಟ್ಟು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಬೇಡಣ್ಣ. ಒಂದು ವೇಳೆ ನಮ್ಮೆಲ್ಲರನ್ನು ಸಾಕುವ ಭಾರ ನಿನಗೆ ಹೆಚ್ಚಾಗಿದ್ದರೆ ಹೇಳಿಬಿಡಣ್ಣ, ನಾವೇ ಮನೆ ಬಿಟ್ಟೇ ಹೋಗುತ್ತೇವೆ. ಆದರೆ ನಮ್ಮಿಬ್ಬರಿಗೆ ಇಂತಹ ಕಳಂಕವನ್ನು ಕೊಟ್ಟು
ಇಂತಹ ಮಾನವಂತರ ಮನೆಗೆ ಅಪವಾದನು ತರಬೇಡ, ನಾನಿನ್ನ ಕೈ ಮುಗಿದು ಕೇಳಿಕೊಳ್ತೇನೆ. ನೋಡು ಪ್ರಭಾಕರ, ನೀನ್ ಕೈ ಮುಗಿದ್ರೇನೋ ಕಾಲ್ ಮುಗಿದ್ರೇನೋ, ಈ ಅಪವಿತ್ರವಾದ ಹೆಣ್ಣು ನನ್ನ ಮನೆಯಲ್ಲಿ ಇರಬಾರ್ದು. ಅವಳ ಜೊತೆ ನೀನು ಇಲ್ಲಿಂದ ಹೋಗ್ಬೇಕು. ಹೋಗ್ತು ಅಥವಾ ಬೇಡಣ್ಣ, ನಮ್ಮನ್ನು ದಂಡಿಸುವ ಅಧಿಕಾರ ನಿನಗಲ್ಲದೆ ಬೇರೆ ಯಾರಿಗಿದೆಯಣ್ಣ. ನೀನು ಯಾವ ಶಿಕ್ಷೆಯನ್ನು ಕೊಟ್ಟರೂ ನಾವು ಅನುಭವಿಸಲು ಸದಾ ಸಿದ್ಧರಿದ್ದೇವೆ. ಆದರೆ ನನ್ನ ಅತ್ತಿಗೆಯನ್ನು ಮಾತ್ರ ಇನ್ನೊಮ್ಮೆ ನಿನ್ನ ಬಾಯಿಂದ ಅಪರಾಧಿ ಎಂಬ ಶಬ್ದ ಬಾರದೇ ಇರಲನ್ನ, ಬಾರದೇ ಇರಲಿ. ನನ್ನ ಅತ್ತಿಗೆ ಸತ್ಯ ಸಾಧ್ಯವನ್ನ, ನನ್ನ ಅತ್ತಿಗೆ ಸಾಧ್ಯವೇ ಸಾಲಿನಲ್ಲಿ ಸೇರಿದವಳು. ಶಕುಂತಲಾ, ಶಕುಂತಲಾ, ಸ್ವಾಮಿ, ಏನಣ್ಣ ಅವತ್ತು ಚಿನ್ನದ ಒಡವೆಯನ್ನು ತೆಗೆದುಕೊಂಡು ಹೋದವನು ಇವತ್ತು ಮನೆಗೆ ಬಂದಿದೆಯಲ್ಲ? ಶಕುಂತಲಾ, ಯಾವ ಚಿನ್ನದ ಒಡವೆ, ಯಾವ ಸರ? ಅಣ್ಣ, ಒಂದು ದಿನ ನಾನು ಅತ್ತಿಗೆ ಚಿನ್ನ ಸರ ಕಾಲೇಜ್ ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೆ. ಮರಳಿ ತಗೊಂಡು ಅತ್ತಿಗೆ ಪೆಟ್ಟಿಗೆಯಲ್ಲಿಟ್ಟಿದ್ದೆ. ಅದನ್ನು ಅಣ್ಣ ಕದ್ದುಕೊಂಡು ಹೋದವನು ತಮ್ಮ. ಅವತ್ತು ಕದ್ದುಕೊಂಡು ಹೋದವನು ಇವತ್ತು ಬಂದಿದ್ದಾನೆ, ಈ ನಿನ್ನ ಮುದ್ದಿನ ತಮ್ಮ. ಪ್ರಭಾಕರ, ಈ ಹೋದರತನದಲ್ಲಿ ಮಾಡಿ ಮತ್ತು ಚಿನ್ನದ ಸರ ಕದ್ದು ಈ ಮನೆಯಿಂದ ಹೊರ ಹೋಗ್ಬೇಕಂತ ಪ್ರಯತ್ನ ಪಡ್ತಾ ಇದೀಯಾ? ಖಲಿತ ತಮ್ಮ ಶಾಣೆನಾಗ್ತಾನಂತ ನಾ ತಿಳಿದಿದ್ದೆ. ಆದ್ರ ಇಂದ ನೀ ಕಳ್ಳತನ ಮಾಡಕ್ ದಾರಿ ಹಿಡಿದಿಯಂದ್ರ ನೀನ ಈ ಹೊಲಸು ಕೆಲಸ ಮಾಡೇ ಮಾಡಿರ್ತೀಯ. ಶಕುಂತಲಾ, ಅದು ಅವಸರವಮ್ಮ. ನಾನು ಯಾವುದೇ ಸರ್ವನ್ನು ತೆಗೆದುಕೊಂಡು ಹೋಗಿಲ್ಲವಲ್ಲಮ್ಮ. ಶಕುಂತಲಾ, ನನ್ನ ಹಣವರಿಕೆ ಇವತ್ತು ಹೊತ್ತುಕೊಂಡ್ರೆ ಈ ಗೌರವದ ಅಪವಾದ ಒಂದೇ ಸಾಲದೆಂದು ಮತ್ತಿನ್ಯಾವ ಸರದ ಕಳುವಿನ ಅಪವಾದ ನನ್ನ ಮೇಲೆ ಹೊರಿಸಲು ಬಂದಿದ್ದೀಯ? ಶಕುಂತಲಾ, ಹೇಳಮ್ಮ, ನನ್ನ ಅತ್ತಿಗೆ ನಿರಪರಾಧಿ ಎಂದು ಅಣ್ಣನಿಗೆ ನೀನಾದ್ರೂ ಹೇಳಮ್ಮ. ಅಣ್ಣ, ಇವರ ಬಣ್ಣದ ಮಾತಿಗೆ ಮರಳಾಗಬೇಡ. ಒಳಗಡೆ ಹೋಗಿ ಬಾರ್ಕೊಂಡು ತಗೊಂಡ್ಬರ್ತೀನಿ. ಇವರಿಬ್ಬರು ಚೆನ್ನಾಗಿ ಬಾಸಿ ಮನೆಯಿಂದ ಆಚೆ ಹಾಕಿಬಿಡೋಣ. ಆಯ್ತಮ್ಮ ಶಕುಂತಲಾ, ಇಂಥ ದ್ರೋಹಿಗಳ ಮನೆಯಲ್ಲಿದ್ದರೆ ಮಾನವಂತರದ ಮನೆತನದ ಮುತ್ತುಗಳನ್ನು ತಿಳಿದಿರುವ ನಮ್ಮನ್ನು ಈ ಊರಲ್ಲಿ ಕೀಳಾಗಿ ನೋಡುವರು. ಇವರು ಮಾಡುವ ಹರಕೆ ಕೆಲಸ ಮತ್ತೊಬ್ಬರಿಗೆ ಗೊತ್ತಾದ್ರೆ ಈ ಊರಲ್ಲಿ ಜನ ಚೀತು ಒಂದು ನಮಗುಳವರು. ಬೇಗ ಮಾರ್ಗಳು ತೆಗೆದುಕೊಂಡು ಬಾ. ಇವರಿಬ್ಬ ದೇವನು ದಂಡಿಸಿ. ಬೇಡ ಸ್ವಾಮಿ, ಬೇಡ. ನಮ್ಮನ್ನು ಮಾತ್ರ ಮನೆಯಿಂದ ಹೊರ ಹಾಕ್ಬೇಡಿ ಸ್ವಾಮಿ. ಅಯ್ಯೋ, ನಿಮ್ಮ ಕಾಲು ಅಣ್ಣ, ತೆಗೆದುಕೋ ಈ ಬಾರ್ಕೊಂಡು. ಇವ್ರನ್ನಿಬ್ಬರನ್ನು ಚೆನ್ನಾಗಿ ಬಾರಿಸಿ ಈ ಮನೆಯಿಂದ ಆಚೆ ಹಾಕಿಬಿಡೋಣ. ಬೇಡಣ್ಣ, ಆ ನನ್ನ ಅತ್ತಿಗೆಯನ್ನು ನೀನು ಮನುಷ್ಯನಲ್ಲ, ಕಾಡು ಮೃಗ. ಇಲ್ಲಿವರೆಗೆ ಅಣ್ಣನೆಂದು ಮರ್ಯಾದೆ ಕೊಟ್ಟು ಸುಮ್ಮನಿದ್ದರೆ ರಾಕ್ಷಸನ ಹಾಗೆ ವರ್ತಿಸುತ್ತಿದ್ದೀಯಲ್ಲ, ಯಾಕೆ? ನಿನ್ನನ್ನು ದಂಡಿಸುವ ಪುರುಷಾರ್ಥ ನನ್ನಲ್ಲಿ ಇಲ್ಲ ಎಂದು ತಿಳಿದುಕೊಂಡಿದ್ದೀಯ. ಪವಿತ್ರವಾದ ನನ್ನ ಅತ್ತಿಗೆ ನನಗೂ ಕೈ ಮಾಡಿದ ಕರೆದೇ ಇಟ್ಟುಗಳು. ನಿನಗೂ ಸ್ವಲ್ಪ ಅದರ ರುಚಿ ತೋರಿಸಲು ಸಿದ್ಧವಾಗಿವೆ, ಹಾಗಾದ್ರೆ ಅನುಭವಿಸು. ಅತ್ತಿಗೆ ಸರಿಯಮ್ಮ. ಪ್ರಭಾಕರ, ಎತ್ತಿದ ಕೈ ಏಕೆ ಹೊಡಿ. ಬೇಡಪ್ಪ, ಅವರನ್ನು ಮಾತ್ರ ಹೊಡೆಯಬೇಡ. ಯಾಕೆಂದ್ರೆ ಅವರು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ ಪತಿ ದೇವರು. ಅವರ ಮೇಲೆ ನೀನು ಕೈ ಮಾಡಬೇಡ. ಅವರ ಮೇಲೆ ಕೈ ಮಾಡ್ಲಿಕ್ಕೆ
ಸತಿ ಸಾಧ್ವಿ ಮಹಾಗರತಿಯಾದ ನಿನ್ನ ಮೇಲೆ ಇಷ್ಟೊಂದು ಘೋರದ ಅಪದ್ರ ಕೊಟ್ಟು ಮನೆಯಿಂದ ಹೊರ ಹಾಕುತ್ತಿರುವಾಗ ಯಾವ ಮಗನಿಗಾದ್ರೂ ಸಿಟ್ಟು ಬಾರದೆ ಇದ್ದಿತ್ತೇನಮ್ಮ? ಇವರು ಮನುಷ್ಯರಲ್ಲಮ್ಮ, ಮನುಷ್ಯರಲ್ಲ, ನರ ರೂಪದ ರಾಕ್ಷಸರು ಇವರೆಲ್ಲ. ನಡಿಯಮ್ಮ, ಇಂತಹ ಅನುಮಾನವೆಂಬ ಭೂತಗಳು ಹೊತ್ತುಕೊಂಡ್ರೆ ಈ ಮನೆಯಲ್ಲಿ ಇರೋದಕ್ಕಿಂತ ನಡಿಯಮ್ಮ, ಪ್ರಪಂಚ ವಿಶಾಲವಾಗಿದೆ. ಎಲ್ಲಿಯಾದ್ರೂ ನಿನ್ನನ್ನು ನನ್ನ ಹೆದ್ದ ತಾಗಿಂತ ಹೆಚ್ಚಾಗಿಯೇ ಜೋಪಾನ ಮಾಡುತ್ತೇನೆ. ಆದ್ರೆ ಮನೆ ಬಿಟ್ಟು ಹೋಗು ಮುನ್ನ ನಿನಗೊಂದು ಮಾತು ಹೇಳ್ತೇನೆ, ಚೆನ್ನಾಗಿ ನೆನಪಿಲಿಟ್ಟುಕೋ. ಸತ್ಯ, ನ್ಯಾಯ, ನೀತಿ, ಧರ್ಮಗಳಿಗೆ ಯಾವತ್ತಿದ್ದರೂ ಕೂಡ ಒಂದು ದಿನ ಜಯ ಕಟ್ಟಿಟ್ಟ ಬುದ್ಧಿನೇ ಇರುವುದು. ನಡಿಯಮ್ಮ, ಇಲ್ಲಿವರೆಗೆ ನಮಗೆ ನೆರಳು ಕೊಟ್ಟು ಕಾಪಾಡಿ ಈ ಮನೆಗೊಂದು ಕೊನೆಯ ನಮಸ್ಕಾರವನ್ನು ಮಾಡಿ ಈ ಮನೆಯಿಂದ ಹೊರಗೊಂಡು ನಡೆಯ ಮಾತಿಗೆ. ಅಣ್ಣ, ನೋಡಿದ್ಯ ನಮ್ಮ ಮನೆತನದ ಮರ್ಯಾದೆ ಎಲ್ಲ ಬೀದಿ ಪಾಲ ಮಾಡಿದ್ರು. ಅವತ್ತು ನಾನು ಹೇಳಿದ ಮಾತನ್ನು ಕೇಳಿದ್ರೆ ಇವತ್ತು ನಮ್ಮ ಮನೆತನದ ಮರ್ಯಾದೆ ಹೋಗುತ್ತಾ ಇರಲಿಲ್ಲ ಅಣ್ಣ. ಅಮ್ಮ ಶಕುಂತಲ, ಅವತ್ತು ನಿನ್ನ ಮಾತನ್ನು ಕೇಳಿದ್ದರೆ ನಾನು ಸರಿಯಾಗಿ ಉಳಿತಿದ್ದೆ. ಆದ್ರೆ ನಮ್ಮ ಹಣೆಯ ಬರ ಎಲ್ಲಿದೆ ಅಲ್ಲಿಗೆ ಆಗೋದು. ನೋಡಿ ಶಕುಂತಲ, ಅಂತೂ ಈ ಮನೆಯಿಂದ ದುಷ್ಕರ್ಮಿಗಳು ಹೋದರು. ಇನ್ನು ಮುಂದೆ ತಂದೆಯವರ ಹತ್ರ ಈ ವಿಷಯ ಹೇಳ್ಬೇಕು. ಅಣ್ಣ, ನೀ ಏನೋ ಚಿಂತೆ ಮಾಡ್ಬೇಡಣ್ಣ, ಎಲ್ಲ ಸರಿ ಹೋಗ್ತದೆ.